ದಿವಸದಿಂದ ನಡೀತಾ ಇದೆ. ಕೇವಲ ಇನ್ನೊಂದು 4-5 ಗಂಟೆಗಳ ಕಾಲ ಮಾತ್ರ ಉಳಿದಿದೆ. ಉಳಿದಿರುವಂಥ ಸಮಯವನ್ನು ಬಹಿರಂಗ ಪ್ರಚಾರಕ್ಕೆ ಉಳಿದಿರುವಂಥ ಸಮಯವನ್ನು ಉಪಯೋಗಿಸ್ಕೊತಾ ಇದ್ದೇವೆ. ಒಳ್ಳೆಯ ವಾತಾವರಣ ಕಾಣಿಸ್ತಾ ಇದೆ. ಜನ ಮತದಾನ ಮಾಡಲಿಕ್ಕೆ ಆಸಕ್ತಿಯಿಂದ ಇದ್ದಾರೆ. ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜನ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಸರ್? ಜನ ಇವತ್ತು ಈ ದೇಶದಲ್ಲಿ ಯಾವ ಭರವಸೆಯನ್ನು ಇಟ್ಕೊಂಡಿದ್ರು ಆ ಭರವಸೆ ಫೇಲ್ ಆಗಿದೆ. ಸೊ ಕಳೆದ 10 ವರ್ಷಗಳ ಅವಧಿ ಅವ್ರು ಕೊಟ್ಟಂಥ ಭರವಸೆಗಳಿಗೆ ಯಾವುದೇ ಪರಿಹಾರಗಳನ್ನು ಈ ದೇಶದ ಜನರ ಮುಂದೆ ಕೊಡಲಿಕ್ಕೆ ಪ್ರಧಾನಮಂತ್ರಿಗಳಿಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಒಂದು ಬದಲಾವಣೆಯನ್ನು ಈ ದೇಶದ ಜನ, ಈ ರಾಜ್ಯದ ಜನ ಬಯಸ್ತಾ ಇದ್ದಾರೆ. ಬೆಂಗಳೂರು ಜನರಲ್ಲಿ ರೆಸ್ಪಾನ್ಸ್ ಹೆಂಗಿದೆ ಸಿಟಿಯಲ್ಲಿ? ನಾನು ಕಳೆದ 3 ಚುನಾವಣೆಗಳನ್ನು ಮಾಡಿದ್ದೇನೆ. ನಾನು ಲೋಕಸಭಾ ಚುನಾವಣೆ. ಸೊ ಎಲ್ಲ ಕಡೆ ಉತ್ತಮವಾದಂಥ ಪ್ರತಿಕ್ರಿಯೆ ಬರ್ತಾ ಇದೆ. ಜನ ವಾಲಂಟಿಯರಾಗಿ ಬಂದು ನಮ್ಮ ಬೆಂಬಲಿಸ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿಗಳನ್ನು ಬೆಂಬಲಿಸ್ತಾ ಇದ್ದಾರೆ. ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಮೊದಲಿಂದನೂ ಕೂಡ ಈ ಭಾಗ ಎಲ್ಲ BJPಗೆ ಒಂದು ಭದ್ರಕೋಟೆ ಅಂತಕ್ಕಂಥ ಭಾವನೆ ಇತ್ತು. ಅವ್ರ ಸಮಸ್ಯೆಗಳನ್ನು ಕೇಳಿದಾಗ ಬಹುಶಃ ಅವರು ಕೇವಲ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಮತ ಕೇಳ್ಕೊಂಡು ಕಾಲ ಕಳೆದಿದ್ದು ಅಂತ ಕಾಣಿಸ್ತದೆ. ಆದರೆ ಇವತ್ತು ಜನಕ್ಕೆ ಅಭಿವೃದ್ಧಿ ಬೇಕಾಗಿದೆ. ಇವತ್ತು ಬೆಂಗಳೂರು, ಕರ್ನಾಟಕ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾನು ಭರವಸೆಯನ್ನು ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಉತ್ಸಾಹದಿಂದ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ದೂರ ಇತ್ತು. ಹಿಂದಿನ ಜಾಸ್ತಿ ಕೂತ್ಕೊಳ್ತಾ ಏನಾದರೂ ಈಗ ಆಗ್ತಾ ಇಲ್ಲ. ಸಾಯಂಕಾಲವರೆಗೂ ನಾನು ಮಾತಾಡಬೇಕು. ನಾವು ದೂರ ಇದ್ದರೆ ದಯವಿಟ್ಟು ಸಮಯ ಹಾಳು ಮಾಡಬೇಡಿ. ವೆಚ್ಚನಲ್ಲಿ ವಿದ್ಯಾರ್ಥಿಗಳ ಎಲ್ಲ ನನ್ನ ತಂದೆ ತಾಯಂದರೆ, ಎಲ್ಲ ನನ್ನ ಸಹೋದರಿಯರೇ, ಸ್ನೇಹಿತರೆ, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಂಜೂರವರೇ, ನಮ್ಮ ಪಕ್ಷದ ಮುಖಂಡರಾದಂಥ RK ರಮೇಶ್ ಅವರೇ, ಟಿಪ್ಪು ಅವರೇ, ಅಲೀಮ್ ಅವರೇ, ಆರ್ಕೃಷ್ಣರ್ ಅವರೇ, ಅಜ್ಮೀರ್ ಅವರೇ, ಅಕ್ಬರು, ಮುಖಂಡರು, ಎಲ್ಲ ಮುಖಂಡರು, ಇವತ್ತು 26ನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆ ಕೇವಲ 2 ದಿನ ಇದೆ. ನಾಳೆ ದೇಶಕ್ಕೆ ಪ್ರತಿನಿಧಿಗಳು ಬೆಳಗ್ಗೆ 6 ಗಂಟೆಯಿಂದಲೇ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ನಾನು ಹೇಳೋದಿಷ್ಟೇ, ಈ ದೇಶದ ಐಕ್ಯತೆ ಸಮಗ್ರತೆಯನ್ನು ಕಾಪಾಡಬೇಕಾಗುತ್ತದೆ. ನಮ್ಮ ಸಂವಿಧಾನವನ್ನು ಉಳಿಸಬೇಕಾಗುತ್ತದೆ ನಮ್ಮೆಲ್ಲರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರು ದೇಶದ ಐಕ್ಯತೆಗೆ ಭಾರತ್ ಜೋಡೋ ಯಾತ್ರೆ ಮಾಡುವ ಮುಖಾಂತರ ಎಲ್ಲರ ಒಗ್ಗಟ್ಟನ್ನು ಕಾಪಾಡಬೇಕು. ಈ ಭಾರತದ ಸ್ವತಂತ್ರ ಭಾರತವನ್ನು ಕಟ್ಟಿಕೊಟ್ಟದ್ದು ಕಾಂಗ್ರೆಸ್ ಪಕ್ಷ. ಎಲ್ಲ ಜಾತಿ ಧರ್ಮಗಳು ಕೂಡ ಒಂದಾಗಿ ದೇಶವನ್ನು ಕಟ್ಟಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಐಕ್ಯತಾ ಯಾತ್ರೆಯನ್ನು ಮಾಡಿ ಇವತ್ತು ಒಂದು ಬದಲಾವಣೆಯನ್ನು ಈ ದೇಶದಲ್ಲಿ ನಾವು ನೀವೆಲ್ಲ ಬಯಸಿದ್ದೇವೆ. ನಾನು ಮೊನ್ನೆ ತಾನೇ ಎಲ್ಲ ಅನೇಕ ಉತ್ತರ ಪ್ರದೇಶದವರು, ಬಿಹಾರವರು, ತಮಿಳುನಾಡಿನವರು, ಬೇರೆ ಬೇರೆ ರಾಜ್ಯದ ನನ್ನ ಅನೇಕ ಸ್ನೇಹಿತರುಗಳು ಕೇಳಿದೆ, ಈ ದೇಶದಲ್ಲಿ ಬದಲಾವಣೆಯನ್ನು ಜನ ಬಯಸಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಬೆಲೆ ಇರುತ್ತೆ ಜೊತೆಗೆ ಸಾಕಷ್ಟು ಸಮಸ್ಯೆಗಳನ್ನು ಆಯಾ ರಾಜ್ಯಗಳಲ್ಲಿ ನಾಯಕತ್ವ ಯಾರಲ್ಲಿ ನಾಯಕರುಗಳು ವಿರೋಧಪಕ್ಷಗಳಿದ್ದಾರೆ ಅವರೆಲ್ಲರೂ ಕೂಡ ಬಡ್ಡಿ ಬರೆಯುವಂಥ ಕೆಲಸವನ್ನು ದೇಶದಲ್ಲಿ ಮಾಡ್ತಾರೆ. ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರನ್ನು ಕೂಡ ಅಕ್ರಮವಾಗಿ ಅವರನ್ನು ಬಂಧನ ಮಾಡತಕ್ಕಂಥದ್ದು
ಇನ್ನು ಅನೇಕ ಮಾಹಿತಿಗಳನ್ನ ಬೆಳೆಸುವಂತ ತಂತ್ರಗಾರಿಕೆ ತಮ್ಮಲ್ಲಿ ಕೂಡ ಗೊತ್ತು. ಇವತ್ತು ಡಿ ಕೆ ಶಿವಕುಮಾರ್ ಕೂಡ ಅವರು ಅಪಸ್ಮತೆ ಬಗ್ಗೆ ಸಹಾಯ ಮಾಡಿದ್ರು ಅಂತೇಳಿ ಇವತ್ತು ಅವರನ್ನ ಬಂದು ಸುಮಾರು 3-2 ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಈ ಕಾಂಗ್ರೆಸ್ ಪಕ್ಷವನ್ನು ಹೋರಾಟ ಮುಂದುವರಿದೆ ಅಂತೇಳಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರ ಜೊತೆಗೂಡಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಆ 5 ಗ್ಯಾರಂಟಿಗಳು ಪ್ರತಿಯೊಂದು ಬಡ ಕುಟುಂಬದ ಮಕ್ಕಳ ಅನುಕೂಲ ಮಾಡುವಂತಹ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿರೋದ್ರಿಂದ ನಾನಾ ರೂಪಗಳನ್ನು ಮನೆ ಮಾಡೋದಿದ್ರೆ ಈ ಭಾಗಕ್ಕೆ ನದಿ ರೀತಿ ಆಗಬೇಕು. ನೀರಿನ ಸಮಸ್ಯೆ ಏನಿದೆ ಅದೆಲ್ಲವನ್ನು ಕೂಡ ಬಗೆಹರಿಸುವಂತಹ ಕೆಲಸ ಉಪಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಈ ಭಾಗದಲ್ಲಿ ಸುಮಾರು 13 ಕೋಟಿ ರೂಪಾಯಿ ಹಣವನ್ನು ಮಂಜೂರಾತಿಯನ್ನು ಮಾಡಿಕೊಂಡಿದ್ದಾರೆ. 13 ಕೋಟಿ ಮಾತ್ರ ಅಲ್ಲ, ಈಗಾಗಲೇ ಪ್ರತಿಯೊಂದು ಹಂತದಲ್ಲೂ ಚುನಾವಣೆಯೂ ಕೂಡ ನನಗೆ ಅತಿ ಹೆಚ್ಚು ಮತಗಳನ್ನು ಕೊಟ್ಟಿದೆ. ಆ ಒಂದು ನಿಟ್ಟಿನಲ್ಲಿ ನಾನು ಕೂಡ ನಿಮಗೆ ಏನೆಲ್ಲ ಅನುದಾನಗಳು ಬೇಕು ಈ ಭಾಗದ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅತಿ ಹೆಚ್ಚು ಅನುದಾನವನ್ನು ಕೊಡೋದ್ರ ಜೊತೆಗೆ ಈ ಭಾಗವನ್ನು ಅಭಿವೃದ್ಧಿ ಮಾಡ್ತಾರೆ. ಸಾರ್ವಜನಿಕರನ್ನ ಪ್ರತಿನಿಧಿಸುವಂತಹ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನಾಡಿದ್ದಕ್ಕೆ ನಾನಾದರೂ ಹೇಳ್ತಾ ನಾನು ಮುಂದಿನ ದಿನಗಳಲ್ಲಿ ಬಂದು ಇನ್ನಷ್ಟು ಚರ್ಚೆ ಮಾಡ್ತೇನೆ. ನಾಳಿದ್ದು ಶುಕ್ರವಾರ ನಡೆಯುವಂಥ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಮತದಾನದಲ್ಲಿ ಪಾಲ್ಗೊಳ್ಳಲು ಮುಖ್ಯ ಅಲ್ಲ. ನಿಮ್ಮ ಉತ್ಸಾಹ ಪ್ರತಿಯೊಂದು ಮತದಾರರನ್ನ ಮತಗಟ್ಟೆಗೆ ಒಂದು ಓಟ್ ಹಾಕುವಂಥ ಜವಾಬ್ದಾರಿಯನ್ನ ಎಲ್ಲ ನನ್ನ ಎಲ್ಲ ಸ್ನೇಹಿತರು, ನನ್ನ ತಾಯಂದಿರು, ನನ್ನ ಸಹೋದರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನದಲ್ಲಿ ಪಾಲ್ಗೊಳ್ಳಿ. ಎಲ್ಲರಿಗೂ ಬೆಂಗಳೂರಿನಲ್ಲಿ ಅವರೆಲ್ಲರೂ ಕೂಡ ಬರಮಾಡಿಕೊಳ್ಳಬೇಕು. ನೀವೆಲ್ಲ ಬರಮಾಡಿಕೊಂಡು ಕೇವಲ 80ಕ್ಕೂ ಹೆಚ್ಚು ಮತಗಳನ್ನು ಈ ಭಾಗದಿಂದ ತಾವೆಲ್ಲರೂ ಕೂಡ ಸೇರಿ ಮಾಡಿ ಅತಿ ಹೆಚ್ಚು ಮತಗಳನ್ನು ತಾವು ನೀಡಿ ಆಶೀರ್ವಾದವನ್ನು ಮಾಡಬೇಕು ಬರ್ತದೆ ಅಂತೇಳಿ ತಮ್ಮಲ್ಲಿ ಕೈಗೊಂಡು ಸಿದ್ದರಾಮಯ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ ಜೊತೆಯಿದೆ. ಅವರು ಕೂಡ ಬಂದು ಈ ಚುನಾವಣಾ ಪ್ರಚಾರ ಮಾಡಿ ಹೋಗಿದ್ದಾರೆ. ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ. ನಾವೆಲ್ಲ ಒಗ್ಗಟ್ಟಾಗಿ ಈ ದೇಶದ ಐಕ್ಯತೆಯನ್ನ ಸಮಗ್ರತೆಯನ್ನ ನಾವೆಲ್ಲರೂ ಕೂಡ ಅನ್ನ ತಮ್ಮಂದಿಗೆ ಕೂರಿಸಿ ಬಾಳ್ವೆ ಮಾಡ್ತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ಹೊಂಚಿ ಮಾತನ್ನ ನಾಳಿದ್ದು ಲೋಕಸಭಾ ಚುನಾವಣೆ 26ನೇ ಇವತ್ತು ಚುನಾವಣೆ ಇಲ್ಲ. ಕೊನೆಯ ಹಂತದಲ್ಲೂ ತಮ್ಮ ಆಶೀರ್ವಾದವನ್ನು ತಗೊಂಡು ನಾವೆಲ್ಲರೂ ಹೊಂದಿದ್ದೇವೆ. ಈ ಭಾಗದ ಮುಖಂಡರು ಅನೇಕ ಸಮಸ್ಯೆಗಳನ್ನು ನಮ್ಮ ಭಾಗದಲ್ಲಿ
ನೀರಿನ ಸಮಸ್ಯೆ ಇದೆ. ಮತ್ತು ಕೆಲವು ವಸ್ತುಗಳು ಅಭಿವೃದ್ಧಿಯಾಗಬೇಕು ಅಂತ ಕೂಡ ತಿಳಿಸಿದ್ದಾರೆ. ನಾನಾದರೂ ತಮಗೆ ಕೆಲಸ ಇಷ್ಟೇ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಬೆಂಗಳೂರಿನ ಮಂತ್ರಿಗಳಾಗಿದ್ದಾರೆ. ಅವರು ಮಂತ್ರಿಗಳಾಗಿರೋದ್ರಿಂದ ಬೆಂಗಳೂರಿಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಮ್ಮ ಸರ್ಕಾರ 4 ವರ್ಷದ ಕಾಲ ಹೋಗ್ತದೆ. ನೀವು ಏನು ಸಮಸ್ಯೆಗಳನ್ನು ಹೇಳಿದ್ರಿ, ಖಂಡಿತ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ನಾನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ತಮ್ಮ ಭಾಗದಲ್ಲಿ ಮಾಡ್ತಿರುವಂಥಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಪ್ರತಿನಿತ್ಯ ಕೊಡಬೇಕು ಅಂತಕ್ಕಂಥದ್ದನ್ನು ಡಿ.ಕೆ. ಶಿವಕುಮಾರ್ ಅವರು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಕಾರಣ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅರ್ಥದ ಬಗ್ಗೆ ಮತದಾರರ ಆಶೀರ್ವಾದ ಮತವನ್ನು ಮಾಡಿದ ಆಗಸ್ಟ್ 15ನೇ ತಾರೀಕಿನ ನಿಮ್ಮ 4 ಯುವಕರಿಗೆ ಪ್ರತಿನಿತ್ಯ ಕಾರ್ಯಭೂಮಿಯನ್ನು ಕೊಡುವಂತಹ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತದೆ ಅಂತಕ್ಕಂಥದ್ದನ್ನು ನಾನು ಸಂದರ್ಭದಲ್ಲಿ ಬಯಸ್ತೇನೆ. ಗ್ಯಾರಂಟಿಗಳಿಂದ ಇವತ್ತು ನಿಮಗೆ ಅನುಕೂಲ ಆಗಿದೆ. ಕೆಲವು ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ. ಕರೆಂಟ್ ಫ್ರೀ ಕೊಡ್ತಾರೆ, ಕರೆಂಟ್ ಫ್ರೀ ಕೊಡ್ತಾರೆ, ಕರೆಂಟ್ ಫ್ರೀ ಕೊಡ್ತಾರೆ, ಯಾರು ಕೊಡ್ತಾರಲ್ಲ. ಕರೆಂಟ್ ಚಾರ್ಜ್ ಯಾರು ಫ್ರೀ ಬರ್ತಾ ಇದೆ ಕೈ ಎತ್ತಿ ಮೇಲಕ್ಕೆ. ಇನ್ನೊಂದ್ಸಲ ಮೇಲೆ ಐತೆ ಕೈ ಕರೆಂಟ್ ಚಾರ್ಜ್ ಯಾರು ಮೇಲೆ ಬರ್ತಾ ಇದೆ ಕೈ ಎತ್ತಿ. ಕರೆಂಟ್ ಚಾರ್ಜ್ ಯಾರು ನಿಮಗೆ ಉಪಯೋಗ ಮಾಡಿದ್ದಾರೆ ಅನುಮಾನವಿಷ್ಟೇ. ನಿಮ್ಮ ಗ್ಯಾರಂಟಿಗಳು ಮುಂದುವರಿದಿದೆ. ಬಿಜೆಪಿಯವರು ಗ್ಯಾರಂಟಿಯನ್ನು ಎಲ್ಲ ಕೊಡ್ತಾರೆ. ಗ್ಯಾರಂಟಿಯನ್ನು ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಇಬ್ಬರು ಕೂಡ ಸ್ಪಷ್ಟಪಡಿಸಿದ್ದಾರೆ. 7 ವರ್ಷ ಅಲ್ಲ, ಮುಂದಿನ 5 ವರ್ಷಕ್ಕೂ ಕೂಡ ಮುಂದೆ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ಮುಂದುವರಿದಿದೆ. ಯಾರು ಕೂಡ ಬಿಜೆಪಿಯವರ ಮಾತಿಗೆ ನೀವು ಅವರು ಯಾವತ್ತೂ ಬಡವರಿಗೆ ಮಧ್ಯಮವರ್ಗಗಳಿಗೆ ಸಹಾಯ ಮಾಡೋ ಅಭ್ಯಾಸ ಇಲ್ಲ. ಕಾಂಗ್ರೆಸ್ ಎಲ್ಲ ಹಂತದಲ್ಲಿಯೂ ನಮಗೆ ಸಹಾಯ ಮಾಡ್ತಾ ಬಂದಿದೆ. ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ಕ್ರಮಶಃ 2 ಹಸ್ತದ ಗುರುತಿಗೆ ಮತ ನೀಡಬೇಕು. ಈಗಾಗಲೇ ಮನೆ ಕೊಟ್ಟಿರ್ತಕ್ಕಂಥ ಅನೇಕ ಪ್ರಜೆಗಳಿದ್ದಾರೆ. ಮನೆ ಮಾಡೋದು ನೀವು ಮನೆಯನ್ನು ಅಪಾರ್ಟ್ಮೆಂಟ್ಗಳನ್ನು ಸಂಕ್ಷೇಮ ಮಾಡಿದ್ದೀವಿ. ಅವೆಲ್ಲರೂ ಕೂಡ ನೀವು ಪ್ರತಿಯೊಬ್ಬರು ಅಭಿವೃದ್ಧಿಯನ್ನು ಮಾಡಬೇಕು. ಮತ್ತೊಮ್ಮೆ ನಿಮಗೆ ಆಶೀರ್ವಾದ ಮಾಡಬೇಕು ಅಂತ ತಮಗೆ ಕೈಗೊಂಡು ಪ್ರಾರ್ಥನೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.